ಎಲ್ರಿಗೂ ನಮಸ್ಕಾರ. ಆ, ಕ್ಷಮಿಸಿ, ನಾನು ಸ್ವಲ್ಪ ಒಂದು ಬೇರೆ ಊರಿನಲ್ಲಿರೋದ್ರಿಂದ ನಾನು ಡೈಲಿ ಈವ್ನಿಂಗ್ ಅನಾಲಿಸಿಸ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಬಟ್ ಈಗ ಮಾರ್ಕೆಟಲ್ಲಿ ನಿನ್ನೆ ಎಲೆಕ್ಷನ್ ರಿಸಲ್ಟ್ ಜೂನ್ 4 ರಿಸಲ್ಟ್ ಬಂದ ಮೇಲೆ ಮಾರ್ಕೆಟ್ ಆಲ್ಮೋಸ್ಟ್ 2,000 ಪಾಯಿಂಟ್ಗಳು ಕ್ರ್ಯಾಶ್ ಆಗಿ ಇದಾಗಿದೆ. ಕ್ರ್ಯಾಶ್ ಅಂದರೆ ಅದು ತುಂಬ ದೊಡ್ಡ ಒಂದು ಫಾಲ್ ಆಗಿದೆ. ಈ ಒಂದು ಫಾಲ್ ನಾವು ಆನ್ಸ್ಪೆಕ್ಟ್ ಮಾಡ್ತಾ ಇದ್ವಿ ನಮ್ಮ ಒಂದು ಇದರಲ್ಲಿ, ಯಾಕಂದರೆ ನಮಗೆ ಡೈವಿಷನ್ಸ್ಗಳು ಬರ್ತಾ ಇತ್ತು, ದೊಡ್ಡ ಟೈಮ್ ನಾವು ಕರೆಕ್ಷನ್ ಬೇಕಿತ್ತು, ಜನಕ್ಕೆ ಪ್ರಾಫಿಟ್ ಬುಕ್ ಮಾಡ್ಕೋಬೇಕಾಗಿತ್ತು, ಮತ್ತು FI ಡೇಟಾ ನಿಮ್ಮ ರೆಗ್ಯುಲರ್ ನಿಮಗೆ ಇದ್ರ ಬಗ್ಗೆ ಎಲ್ಲ ನಾನು ಹೇಳ್ತಾನೆ ಇದ್ದೀನಿ. ಸೊ ಇದೊಂದು ಅಂದರೆ ಜನಕ್ಕೆ ನೋಡಿ ಅರ್ಥ ಮಾಡ್ಕೊಳ್ಳಿ, ಇನ್ವೆಸ್ಟ್ ಮಾಡಿದವ್ರಿಗೆ 3 ಪಟ್ಟು 4 ಪಟ್ಟು 5 ಪಟ್ಟು ಪ್ರಾಫಿಟ್ಗಳು ಕಾಣಿಸ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಮೋದಿ ಬರ್ತಾ ಇಲ್ಲ, ಅದು ಬರ್ತಾ ಇಲ್ಲ ಅಂದರೆ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ ಅಂತ ಭಯದಲ್ಲೇ ದೊಡ್ಡ ಒಂದು 2,000 ಪಾಯಿಂಟ್ಗಳಷ್ಟು ನಿಮಗೆ ನೆನ್ನೆ ಮಾರ್ಕೆಟಲ್ಲಿ ಡೌನ್ವರ್ಡ್ ಕರೆಕ್ಷನ್ ಸಿಕ್ತು. ಇದು ಯಾಕೆ ಅಂದರೆ ಮೋಸ್ಟ್ಲಿ ಇದಾಗ್ತಿರೋ ಪಬ್ಲಿಕ್ ಪಾರ್ಟಿಸಿಪೇಷನಿಂದ. ಅಂದರೆ ನಮ್ಮ ಮಾರ್ಕೆಟ್ ಇಷ್ಟೊಂದು ಮೇಲ್ ಹೋಗಿರೋದು ನಿಮಗೆ FIDI ಡೇಟಾ ಫ್ರೈಡೆ ಐ ಥಿಂಕ್ ಫ್ರೈಡೆ ವಿಡಿಯೋ ತೋರಿಸಿದ್ದೀನಿ ನಿಮಗೆ. ಅದರಲ್ಲಿ ಮಾರ್ಕೆಟ್ ಇಷ್ಟೊಂದು ಮೇಲ್ ಹೋಗಿರೋದು ಬಿಕಾಸ್ ಆಫ್ DI ಅಂದರೆ ನಮ್ಮ ಮತ್ತು ಡೊಮೈನ್ ರಿಟೇಲರ್ಸ್, ಇದರಿಂದ ಮೇಲ್ ಹೋಗಿರೋದು ಫುಲ್. ಸೊ ಪಬ್ಲಿಕ್ ಪಾರ್ಟಿಸಿಪೇಷನ್ ತುಂಬ ಜಾಸ್ತಿ ಇದೆ ಇನ್ಸ್ಟಿಟ್ಯೂಷನ್ ಪಾರ್ಟಿಸಿಪೇಷನ್ನಿಂದ. ಸೊ ಈ ಥರ ಇರಬೇಕಾದ್ರೆ ಮಾರ್ಕೆಟಲ್ಲಿ ಎನಿ ಒಂದು ನೆಗೆಟಿವ್ ನ್ಯೂಸಿಂದ ಮಾರ್ಕೆಟ್ ತುಂಬ ಒಂದು ಕರೆಕ್ಷನ್ ಆಗುವಂಥ ಒಂದು ಚಾನ್ಸಸ್ ಇದೆ. ಅದು ಆಗುತ್ತೆ ಅಂತ ಗೊತ್ತಿತ್ತು, ಆ ಥರನೇ ಆಗಿದೆ. ಚಾರ್ಟ್ ಕೂಡ ಅದೇ ಹೇಳ್ತು. ನಿನ್ನೆ ಬೆಳಗ್ಗೆ ಪ್ರೀ ಮಾರ್ಕೆಟ್ ವಿಶ್ಲೇಷಣೆ ನಾನು ಹೇಳ್ದಂಗೆ ಅದ್ರ ಕೆಳಗೊಂದು ಪ್ರೈದಾಕ್ಷಣ ಆದರೆ ನಾನು C ಕೂಡ ಸೆಲ್ ಮಾಡ್ಬೋದು ಅಥವಾ P ಕೂಡ ಬೈ ಮಾಡ್ಬೋದು ಅಂತ ಹೇಳಿದ್ದೆ. ನೀವು ಅದು ಮಾಡಿದರೆ ಮಾಡ್ಬೋದು, ಬಟ್ ಮಾಡಿಲ್ಲ ಅಂದರೆ ಇಟ್ಸ್ ಓಕೆ. ಯಾಕಂದರೆ ತುಂಬ ರಿಸ್ಕ್ ಇದೆ. ಯಾಕಂದರೆ 2,000 ಪಾಯಿಂಟ್ ಬಿದ್ದು ಮತ್ತೆ 500 ಪಾಯಿಂಟ್ ಮೇಲೋಗಿ ಮತ್ತೆ ಒಂದು 600-700 ಪಾಯಿಂಟ್ ಕೆಳಗೆ ಬಿದ್ದು ಆ ಥರ ಒಂದು ಮಾರ್ಕೆಟ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಅಲ್ವಾ? ಇಟ್ಸ್ ವೆರಿ ಟಫ್. ಅಂದರೆ ಅಷ್ಟೊಂದು ಸ್ಕಿಲ್ಸ್ ಬೇಕಾಗಿರುತ್ತೆ ನಿಮಗೆ. ಸೊ ನಾನು ಕೂಡ ನನ್ನ ಮಾರ್ಕೆಟಿಂದ ಆದಷ್ಟು ನಾನು ದೂರನೇ ಇದ್ದೆ. ಮಾಡಿದ್ರು ಸ್ವಲ್ಪ ಒಂದು ಸ್ಮಾಲ್ ಕ್ವಾಂಟಿಟಿಲಿ ನಾನು ಟ್ರೇಡ್ ಮಾಡಲಿಕ್ಕೆ ಆಯ್ತು ನನಗೇನೆ. ಈ ಥರ ಇದೆ. ಸೊ ಈಗ ನಾವು ಆ್ಯಸ್ ಅನ್ ಇನ್ವೆಸ್ಟರ್, ಮೋಸ್ಟ್ ಇಂಪಾರ್ಟೆಂಟ್ಲಿ ಆ್ಯಸ್ ಅನ್ ಇನ್ವೆಸ್ಟರ್ ನಾವೇನು ಮಾಡ್ಬೋದು ಅಂತ ನೋಡಿ. ನಮ್ಮ ಸ್ಟಾಕ್ಗಳ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಆಗಿದೆ. ಮೋದಿ ಬರಲಿ, ಮೋದಿ ಬರದೇ ಇರಲಿ, ಅಥವಾ ಕಮ್ಮಿ ರೋಡಲ್ಲಿ ಬರಲಿ, ಅವ್ರು ಬರಲಿ, ಫಂಡಮೆಂಟಲ್ಸ್ ಸ್ಟ್ರಾಂಗ್ ಆಗಿದೆ. ಎಕನಾಮಿ ಸ್ವಲ್ಪ ಹೇಳ್ತೀನಿ. ಎಕನಾಮಿ ಅಂದರೆ ಈಗ ಒಂದು ಸಿಂಗಲ್ ಗೌರ್ಮೆಂಟ್ ಯಾವುದಾದ್ರು ಪಾರ್ಟಿ ಇರ್ಬೋದು, BJP ಅಥವಾ ಕಾಂಗ್ರೆಸ್ ಯಾವ್ದಾದ್ರು ಇರ್ಬೋದು, ಒಂದು ಸಿಂಗಲ್ ಪಾರ್ಟಿ ಇದ್ದರೆ ಅವರ ಅಜೆಂಡಾ ಏನಂತ ನಮ್ಗೆ ಗೊತ್ತಿರುತ್ತೆ. ಈ ಕಾಂಗ್ರೆಸ್ ಪಾರ್ಟಿ ಅಜೆಂಡಾ ಏನು, ಮತ್ತು BJP ಪಾರ್ಟಿ ಅಜೆಂಡಾ ಏನು, ಅವರ ಒಂದು ವ್ಯೂ ಏನು, ಎಲ್ಲ ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅವ್ರದ್ದೇ ಒಂದು ಮೆಜಾರಿಟಿ ಬಂದಾಗ ಆ ಒಂದು ಪಾರ್ಟಿ ಆ ಅಜೆಂಡಾನ ನಡೆಸುತ್ತೆ ಅಂತ ಒಂದು ಗ್ಯಾರಂಟಿ ಇರುತ್ತೆ. ಬಟ್ ಇನ್ನು ಮಲ್ಟಿಪಲ್ ಪಾರ್ಟೀಸ್, ಈಗ ತುಂಬ ಪಾರ್ಟಿಗಳು ಸೇರ್ಕೊಂಡು, ಈಗ TDP NDA BJP ಸೇರ್ಕೊಂಡಿದೆ, ಅಥವಾ ಇಂಡಿಯಾ ಅಲಯನ್ಸ್ ಬಂದಾಗ ಅವರೊಂದು ಸುಮಾರು ಅಲಯನ್ಸ್ಗಳಿದೆ, ಅವ್ರದ್ದು ಒಂದು ಪಾರ್ಟಿಗಳಿದೆ. ಸೊ ಒಬ್ಬರದೇ ಒಂದು ಅಜೆಂಡಾ ವರ್ಕ್ ಆಗಲ್ಲ. ಮಲ್ಟಿಪಲ್ ಜನದ ಅಜೆಂಡಾಗಳು, ಮಲ್ಟಿಪಲ್ ಜನದ್ದು ಯೋಚನೆಗಳು ಅವೆಲ್ಲ ವರ್ಕಾಗಿ ಎಕನಾಮಿಕಲ್ ಡೈರೆಕ್ಷನ್ಸ್ ಚೇಂಜ್ ಆಗ್ತಾ ಹೋಗ್ಬೋದು ಅಲ್ವಾ? ಸೊ ಎಕನಾಮಿಕಲ್ ಡೈರೆಕ್ಷನ್ ಒಂದೇ ಹಾದಿಲಿ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು ಆ ಡಿಫ್ರೆನ್ಸ್. ಆದರೆ ನಮ್ಗೆ ಏನು ಅಂತ ಆನ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ? ಈಗ ಪ್ರೀವಿಯಸ್ ಗೌರ್ಮೆಂಟಲ್ಲಿ ಮೋದಿ ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ತುಂಬ ಇದು ಕೊಟ್ಟಿದ್ರು, ಪ್ರಾಮಿನೆನ್ಸ್ ಕೊಟ್ಟಿದ್ರು. TDP ಬಂದುಬಿಟ್ಟು ಈಗ JDU TDP ಬಂದಮೇಲೆ ಅವರು ಇನ್ಫ್ರಾಸ್ಟ್ರಕ್ಚರ್ಗೆ ಪುಷ್ ಕೊಡ್ತಾರ, NDA ಗೌರ್ಮೆಂಟ್ ಜೊತೆಗೆ ಇರ್ತಾರೆ, ಅಥವಾ ಅದ್ರ ಉಲ್ಟಾ ಹೊಡಿತಾರೆ, ಫಂಡ್ನ ಬೇರೆ ಕಡೆ ಡೈವರ್ಟ್ ಮಾಡಿಸ್ಕೋತಾರ, ಇದೆಲ್ಲನೂ ಹೇಳೋಕ್ಕಾಗಲ್ಲ ಅಲ್ವಾ? ಸೊ ಈ ಥರ ಒಂದು ಕನ್ಫ್ಯೂಷನ್ ಇರಬೇಕಾದ್ರೆ ಅದಕ್ಕೇ ಒಂದು ಎಕನಾಮಿ ಅಷ್ಟೊಂದು ಸಿಂಗಲ್ ಗೌರ್ಮೆಂಟ್ ಇರೋಕ್ಕಿಂತ ಇದು ಅಂತ ಆ ಥರ ಒಂದು ಕನ್ಫ್ಯೂಷನ್ ಇರುತ್ತೆ ಯಾವತ್ತೂ. ಸೊ ಈಗ ನಾವು ಆ್ಯಸ್ ಅನ್ ಇನ್ವೆಸ್ಟರ್ ಏನು ಮಾಡಬೇಕು ಯೋಚನೆ ಮಾಡಿ. ಆ್ಯಸ್ ಅ ಸೆಟ್ ಸ್ಟ್ರಾಂಗ್ಸ್ಗಳು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದೆ, ಅಥವಾ ಅದರಲ್ಲೇನು ಡಿಫ್ರೆನ್ಸ್ ಇಲ್ಲ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ನಾವು ಫಂಡಮೆಂಟಲ್ ಅನಲೈಸ್ ಮಾಡಿದ್ದೀವಿ. ಪ್ರೈಸ್ ಮೇಲೋಗಿದೆ ಬಿಕಾಸ್ ಆಫ್ ದ ಡಿಮಾಂಡ್, ಸೂಪರ್ ಮೇಲೋಗಿದೆ. ಬಟ್ ಆಸ್ ಅ ಕಂಪನಿ ದೇ ಆರ್ ವೆರಿ ಗುಡ್ ಅಲ್ವಾ? ಆಲ್ ಕಂಪನೀಸ್ ಆರ್ ವೆರಿ ಗುಡ್. ಏಷ್ಯನ್ ಪೇಂಟ್ಸ್, ರಿಲಯನ್ಸ್ ಆಗಿರ್ಬೋದು, ನಿಮ್ಮ ಎಷ್ಟೊಂದು ಒಳ್ಳೊಳ್ಳೆ ಕಂಪ್ನಿಗಳು ನಾನು ಲಿಸ್ಟೆಲ್ಲ ಹೇಳಕ್ಕೆ ಹೋಗ್ತಾರೆ. PSU ಕಂಪ್ನಿಗಳು, ಈ ಥರ ಕಂಪ್ನಿಗಳೆಲ್ಲ ಸಖತ್ ಸ್ಟ್ರಾಂಗ್ ಆಗಿರ್ಬೋದು. ಸೊ ಈಗ ನಮಗೆ ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 800-900ರಿಂದ ಒಂದೇ ಸರಿಗೆ 700 ಚಿಲ್ಲರೆ ಬಂದಿದೆ ಈಗ. ಸೊ ಈ ಥರ ಒಂದು ದೊಡ್ಡ ಒಂದು ಕರೆಕ್ಷನ್ ಆದಾಗ ನಮಗೆ ಮಾರ್ಕೆಟಲ್ಲಿ ನಿಮ್ಮ ಅಕಸ್ಮಾತ್ ನಮ್ಮ ಕೆಪಾಸಿಟಿ ಇದ್ದರೆ ನಾವು ಮಾರ್ಕೆಟಲ್ಲಿ ಸ್ಟಾಕ್ಗಳು ಕಮ್ಮಿ ಡಿಸ್ಕೌಂಟ್ ಸಿಗುತ್ತೆ ಅಂತ ಅಂದ್ಕೊಂಡು ನಾವು ಇನ್ವೆಸ್ಟ್ ಮಾಡ್ಬೋದು. ರಿಪೀಟ್ ಕಾಸ್ಟ್ ಆವ್ರೇಜಿಂಗ್ ಇದೊಂದು ಬಾಟಮ್. ಒಂದು ಕರೆಕ್ಷನ್ ಮೇಲೆ ಮತ್ತೆ ಇನ್ನೊಂದು ಫಾಲ್ ಆಗ್ಬೋದು ಮಾರ್ಕೆಟ್, ಅವು ಮತ್ತೆ ಇನ್ನೊಂದು ಸರಿ ನಾವು ಇನ್ವೆಸ್ಟ್ ಮಾಡಲೇಬೇಕು. ದಟ್ಸ್ ದ ಹೋಲ್ ಪಾಯಿಂಟ್. ನಿಮ್ಗೆ ಎಷ್ಟಾಗುತ್ತೆ ಅಂತಲ್ಲ, ಇಷ್ಟೇ ಆಗಬೇಕು ಅಷ್ಟೇ ಆಗಬೇಕು ಅಂತಿಲ್ಲ. ನಿಮ್ಮ ಶಕ್ತಿ ಅನುಸಾರ ಯಾವುದಾಗುತ್ತೋ ಅದು ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಮಾರ್ಕೆಟಲ್ಲಿ ಬಾಟಮ್ ಯಾವುದು ಟಾಪ್ ಯಾವುದು ಹಿಡಿಯೋಕ್ಕೆ ಆ್ಯಸ್ ಅನ್ ಇನ್ವೆಸ್ಟರ್ ನಾವು ಹೋಗಬಾರ್ದು. ಆ್ಯಸ್ ಅ ಟ್ರೇಡರ್ ಹೋಗ್ಬೋದು, ನಾವು ಟ್ರೇಡರ್ ಹೋಗಿ ಟ್ರೈ ಮಾಡ್ಬೋದು. ಬಟ್ ಆ್ಯಸ್ ಅನ್ ಇನ್ವೆಸ್ಟರ್ ನಾವು ಬಾಟಮ್ ಟಾಪ್ ಹಿಡಿಯೋಕ್ಕೆ ಆಗೋದಿಲ್ಲ. ಸೊ ನಮ್ಗೆ ಯಾವಾಗ ಇಂಥ ಸಿಗ್ನಿಫಿಕೆಂಟ್ ಕರೆಕ್ಷನ್ ಸಿಗುತ್ತೆ ಆವಾಗ ನಮಗೆ ಒಂದು ಬೈಯಿಂಗ್ ಆಪರ್ಚುನಿಟಿ ಸ್ಟಾಕ್ಸಲ್ಲಿ ಅಂತ ಅನ್ಕೋಬೇಕು ನಾವು. ಯಾವತ್ತು ಇದೊಂದು ಮೆಂಟಾಲಿಟಿ ನಾವು ಮೇಲೆ ಇಳ್ಕೋಬೇಕು. ಯಾವತ್ತು ನಮ್ಮ ನಿಫ್ಟಿ BSE ಇರ್ಬೋದು, ಅಥವಾ ನಿಮ್ಮ ತೊಗೋತಾ ಇದ್ದಾರೆ ಅಕಸ್ಮಾತ್ ನೀವು ಸ್ಟಾಕ್ಗಳು ಹಾಕ್ತಿದ್ರೆ ಸ್ಟಾಕ್ಗಳಿರ್ಬೋದು. ಸೊ ಎನಿ ಬಿಗ್ ಕರೆಕ್ಷನ್ ಲೈಕ್ ದಿಸ್ ಇದು 100% ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ. ಇದಾದಮೇಲೆ ಮತ್ತೆ ಕರೆಕ್ಷನ್ ಆಗ್ಬೋದು ಮಾರ್ಕೆಟು, ಅವಾಗ ಇನ್ನೊಂದು ಆಪರ್ಚುನಿಟಿ, ಬೈಯಿಂಗ್ ಆಪರ್ಚುನಿಟಿ. ಇದು ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಸೊ ಈ ಥರ ಒಂದು ಮೆಂಟಾಲಿಟಿ ಇಟ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಹೋಗ್ಬೋದು. ಟ್ರೇಡಿಂಗ್ ಅಗೇನ್ ನನ್ನ ಪ್ರಕಾರ ಇನ್ನೂ ಎಲೆಕ್ಷನ್ ನೆನ್ನೆ ತಾನು ಮುಗಿದಿದೆ, ಇನ್ನೂ ಡಸ್ಟ್ ಸೆಟ್ಲ್ ಆಗಿಲ್ಲ. ಅಂದರೆ ಇನ್ನೂ ಚಂದ್ರಬಾಬು ನಾಯ್ಡು ಆ ಕಡೆ ಹೋಗ್ತಾರಾ, ಈ ಕಡೆ ಬರ್ತಾರಾ, ಇಂಡಿಯನ್ ಆಗುತ್ತಾ, ಅದಾಗತ್ತಾ, ಇನ್ನೂ ಒಂದಿದೆಲ್ಲ ಸ್ವಲ್ಪ ಆಗಲಿ, ಮಾರ್ಕೆಟ್ ಸೆಟಲ್ ಡೌನ್ ಆಗಲಿ, ಆಮೇಲೆ ಬೇಕಾದ್ರೆ ಒಂದು ಫುಲ್ ಫ್ಲೆಡ್ಜ್ ಟ್ರೇಡಿಂಗ್ ಮಾಡ್ಲಿಕ್ಕೆ ಹೋಗ್ಬೋದು. ಅಲ್ಲಿ ತನಕ ಐ ಸ್ಟಿಲ್ ಸಜೆಸ್ಟ್ ದಟ್ ಸ್ಮಾಲರ್ ಕ್ವಾಂಟಿಟಿ ಮಾಡಿಕೊಂಡು ಹೋಗೋಣ. ಮಾರ್ಕೆಟ್ ಸ್ವಲ್ಪ ಸೆಟ್ಲ್ ಆಗಲಿ, ಆಮೇಲೆ ಬೇಕಾದ್ರೆ ನಾವು ಬೇರೆ ಕೆಲಸಗಳು ಮಾಡೋಣ. ಓಕೆ,
ಓಕೆ, ನಾನು ಆದಷ್ಟು ಬೇಗ ನಾನು ವಿಶ್ಲೇಷಣೆ ಮಾಡ್ತೀನಿ. ಅಲ್ಲಿ ತನಕ ಈ ಥರ ಸಣ್ಣ ಸಣ್ಣ ವೀಡಿಯೋಗಳು ಬಂದು ಮಾಡಿ ನಿಮ್ಮ ಮುಂದೆ ನಾನು ತಂದು ಕೊಡ್ತಾ ಇರ್ತೀನಿ. ಹ್ಯಾವ್ ಅ ಗ್ರೇಟ್ ಡೇ. ಗುಡ್ ಬೈ.